ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಭೀಮಾರ್ಮಿಯ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರಾದಂತಹ ಅನಿಲ್ ಅವರು, ವಿಶ್ವನಾಥ್ ಅವರು, ಹಾಗೆ ಅಮರ್ ಸಾಹೇಬ್ರು, ಅದೇ ರೀತಿಯಲ್ಲಿ ನಮ್ಮ ಬೆಂಗಳೂರಿನ ಜಿಲ್ಲಾ ಅಧ್ಯಕ್ಷರಾದಂತಹ ಪ್ರದೀಪ್ ಸಾಮ್ರಾಟ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೇನೆ. ಎಲ್ಲರ ಜೋರಾದ ಚಪ್ಪಾಳೆಯನ್ನ. ಸ್ವತಂತ್ರ ದಿನಾಚರಣೆ ಹಾಗೂ ಭೀಮ್ ಆರ್ಮಿ ಭಾರತ ಎಕ್ಸರ್ ಮಿಷನ್ ಸಂಘಟನೆಯ 10ನೇ ವರ್ಷದ ಸಂಸ್ಥಾಪನಾ ದಿನದ ಅಂಗವಾಗಿ ಈ ದಿನ ನಾವು ಗಾಂಧಿ ಭವನದಲ್ಲಿ ಶಾಲಾ ವಿದ್ಯಾರ್ಥಿ ಮಕ್ಕಳಿಗೆ ಶಾಲಾ ಒಂದು ಸಾಮಗ್ರಿಗಳನ್ನು ವಿತರಣೆ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದ ನಂತರ ನಿರ್ಗತಿಕರಿಗೆ ಒಂದು ಬೆಡ್ಶೀಟ್ ಕೊಡೋದು ಮತ್ತೆ ಊಟ ಅನಿಸುವ ಒಂದು ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುಖ್ಯವಾಗಿ ಮುಖ್ಯ ಅತಿಥಿಗಳಾದಂತಹ ಎನ್.ಎಲ್. ನರೇಂದ್ರ ಬಾಬು ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಾಗರಾಜ್ ಸರ್ ಅವರು ಶಾಲಾ ಹಾಕುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಭೀಮಾರ್ಮಿಯ ರಾಜ್ಯಾಧ್ಯಕ್ಷರಾದಂತಹ ಶಾಕ್ಯ ನಾರಾಯಣ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಶಾಲಾ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಚಂದ್ರಶೇಖರ್ ಸರ್ ಅವರು ಆಗಮಿಸಿದ್ದಾರೆ. ಸಮಾಜ ಸೇವಕರು, ಇವರಿಗೂ ಶಾಲಾ ಹಾಕುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಭೀಮಾರ್ಮಿಯ ಮಹಿಳಾ ಕಾರ್ಯದರ್ಶಿ ಆದಂತಹ ಗೌರಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಶಾಲಾ ಹಾಕುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತ ಚಿಣ್ಣರು ಮಕ್ಕಳೆಲ್ಲರೂ ಬಂದು ವೇದಿಕೆಯ ಮುಂಭಾಗದಲ್ಲಿ ಹಾಸ್ಯರಾಗಬೇಕು. ದಯವಿಟ್ಟು ಎಲ್ಲ ಜೈ ಭೀಮ್ ಹೇಳ್ಬೇಕು ಮಕ್ಕಳು. ಜೈ ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. बोलो बाबा साहेब अंबेडकर के जय, बोलो बाबा साहेब अंबेडकर के जय, संविधान शिल्पी अंबेडकर के जय. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಜೋರಾದ ಚಪ್ಪಾಳೆ ಪ್ರೀತಿಯ ಮಕ್ಕಳು. ಜೈ 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 ಭೀಮ್.
ಕೆ ನಾರಾಯಣ್ ಸರ್ ಅವರೇ, ಹಾಗೂ BSP ನಾಯಕರಾದಂಥ ನಾಗರಾಜ್ ಸರ್ ಅವರೇ, ಬೆಂಗಳೂರು ಭೀಮ್ ಆರ್ಮಿಯ ಜಿಲ್ಲಾಧ್ಯಕ್ಷರಾದಂಥ ಪ್ರದೀಪ್ ಅವರೇ, ಯಶವಂತಪುರ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ, ರಾಜಾಜಿನಗರ್ ಮಹಾಲಕ್ಷ್ಮಿ ಲೇಔಟ್ ಅಧ್ಯಕ್ಷರಾದಂಥ ಪ್ರತಾಪ್ ಅವರೇ, ಉಪಾಧ್ಯಕ್ಷರಾದಂಥ ಅನಿಲ್ ಅವರೇ, ಗಾಂಧಿನಗರ ಅಧ್ಯಕ್ಷರಾದಂಥ ಶಾಂತಕುಮಾರ್ ಅವರೇ, ಜಿಲ್ಲಾ ಉಪಾಧ್ಯಕ್ಷರಾದಂಥ ವೇಲು ಅವರೇ, ಹಾಗೂ ಇಲ್ಲಿ ಈಗಾಗಲೇ ಮಾತಾಡಿದಂಥ ನಮ್ಮ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದಂಥ ದಿಲೀಪ್ ಅವರೇ, ಹಾಗೂ ನಮ್ಮ ಗಾಂಧಿನಗರದ ಉಪಾಧ್ಯಕ್ಷರಾದ ದರ್ಶನ್ ಅವರೇ, ಮತ್ತು ಇಲ್ಲಿ ನೆರೆದಂಥ ಎಲ್ಲ ಹಿರಿಯರೇ, ಮಕ್ಕಳೇ, ತಾಯಿಯಂದರೆ ಹಾಡು ಆಡಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಮಕ್ಕಳು ಹಸಿವಾಗುತ್ತೆ, ಮಕ್ಕಳಿಗೆ ನಾವು ಹೆಚ್ಚಿಗೆ ವೇಟ್ ಮಾಡ್ಸೋಕ್ಕಾಗಲ್ಲ. ಇವತ್ತು ಭೀಮ್ ಆರ್ಮಿಯ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಮತ್ತು 10ನೇ ವರ್ಷದ ನಮ್ಮ ಭೀಮ್ ಆರ್ಮಿಯ 10ನೇ ವರ್ಷದ ದಿನ ಇವತ್ತು. ಇಲ್ಲಿ ನಮ್ಮ ಬೆಂಗಳೂರು ಜಿಲ್ಲಾ ಕಮಿಟಿಯಿಂದ ಒಂದು ಚಿಕ್ಕದಾಗಿ ಮತ್ತು ಚೊಕ್ಕದಾಗಿ ಮತ್ತು ನಮ್ಮ ಶಾಂತಕುಮಾರ್ ಅವರು ಅವ್ರ ಟೀಮು ಎಲ್ಲ ಸೇರಿಕೊಂಡು ಇವತ್ತು ಮಕ್ಕಳಿಗೆ ಬ್ಯಾಗ್, ಅವರ ಸ್ಕೂಲ್ ಬ್ಯಾಗು ಮತ್ತು ಹಿರಿಯರಿಗೆ ಯಾರು ಇಲ್ಲಿ ಪಾಪ ನಿರ್ಗತಿಕರಿದ್ದಾರೆ ಅಂಥವರಿಗೆ ಬೆಡ್ ಶೀಟ್ಗಳನ್ನು ಕೊಡುವಂಥ ಒಂದು ಸಾಮಾಜಿಕ ಜೊತೆಗೆ ಊಟ ಕೊಡುವಂಥ ಒಂದು ಒಳ್ಳೆಯ ಕೆಲಸ ನಮ್ಮ ಗಾಂಧಿನಗರ ಮತ್ತು ಜಿಲ್ಲಾ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಭಾಳ ಅಚ್ಚುಕಟ್ಟಾಗಿ ಇವತ್ತು ಆರ್ಗನೈಸ್ ಮಾಡಿದ್ದಾರೆ. ಮೊದಲನೇದಾಗಿ ಆ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನರೇಂದ್ರ ಬಾಬು ಸರ್ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಸಂಘಟನೆಗೆ ಒಂದು ಒತ್ತು ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಪ್ರೀತಿಯ ಪುಟಾಣಿ ಮಕ್ಕಳೇ, ಸಭಾಂಗಣದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ನಮ್ಮ ಮಧ್ಯೆ ಆಸೀನರಾಗಿರ್ತಕ್ಕಂಥ 40 ವರ್ಷಗಳಿಂದ ಅವ್ರನ್ನ ನಾನು ಬಲ್ಲೆ. ಡಾಕ್ಟರ್ ಜೀವರಾಜ್ ಆಳ್ವಾರ್ ಅವರ, ನಾನು ಕಾರ್ಪೊರೇಟರ್ ಆಗಿನ ಮುಂಚೆಯಿಂದ ಪಾಲಿಸಿ ರಿಸರ್ಚ್ಗೆ ಅವರ ಸಲಹೆಯನ್ನು ತೆಗೆದುಕೊಳ್ತಾ ಇದ್ದೆ. ಗಾಂಧಿ ಆಶ್ರಮದಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದಾರೆ. ನಮ್ಮ ಹಿರಿಯರು ಇವತ್ತು ಬಂದಿದ್ದಾರೆ. ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಈಗಷ್ಟೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ರಾಜ್ಯ ಅಧ್ಯಕ್ಷರಂತ ಭೀಮ್ ಆರ್ಮಿಯ ರಾಜಗೋಪಾಲ್ ರವರೇ, ಹಾಗೂ ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ಶಾಂತಕುಮಾರ್, ಹಾಗೂ ನಮ್ಮ ನೃತ್ಯ ನಿರ್ದೇಶಕ, ನಾನು ಕಂಡಂತಹ ಅಪರೂಪದ ಒಬ್ಬ ಪ್ರತಿಭಾನ್ವಿತ ನಮ್ಮ ಚಂದ್ರಶೇಖರ್ ಅವರ ಸುಪುತ್ರ ದರ್ಶನ್ ರವರೇ, ಹಾಗೂ ಸಂತೋಷ್ ರವರೇ, ವೇಲೂರ್ ಅವರೇ, ಪ್ರದೀಪ್ ಸಾಮ್ರಾಟ್ ರವರೇ, ನಾಗರಾಜ್ ಅವರೇ, ಶಾಖೆ ನಾರಾಯಣ್ ರವರೇ, ಶ್ರೀಮತಿ ಗೌರಿ ರವರೇ, ಅನಿಲ್ ರವರೇ, ಅಮರ್ ರವರೇ, ಹಾಗೂ ಇನ್ಯಾರು ಬಿಟ್ಟಿದ್ದೀನ, ಸಂತೋಷ್ ಕುಮಾರ್, ಇರ್ಲಿ ಕಾಂಗ್ರೆಸ್ ಬಿಜೆಪಿ ಎಲ್ಲ ಇಂಪಾರ್ಟೆಂಟ್. ಶೋಷಿತರು, ಶೋಷಣೆ ಮಾಡುವವರು. ದಿನೇಶ್ ಅವರೇ, ಅವ್ರ ಹೆಸರು ಅಲ್ತಾಫ್ ರವರೇ, ಶರತ್ ರವರೇ, ನಮ್ಮ ಪೌರ ಕಾರ್ಮಿಕ ಮಕ್ಕಳಿಗೆ, ಅವರ ಮಕ್ಕಳಿಗೆ ಪುಸ್ತಕ ಮತ್ತು ಪಠ್ಯ ಬೇಕಾಗಿರ್ತಕ್ಕಂಥ ಬ್ಯಾಗ್ಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ. ಮಕ್ಕಳೆಲ್ಲ ಪುಸ್ತಕ ತಗೊಳಕ್ಕೆ, ಬ್ಯಾಗ್ ತಗೊಳಕ್ಕೆ ರೆಡಿಯಾಗಿ ಕಾಯ್ಕೊಂಡು ಕೂತಿದ್ದೀರಾ. ಜೊತೆಯಲ್ಲಿ ಒಂದು ಚಿಕ್ಕ ಒಂದು ಸಂದೇಶವನ್ನ ಮಕ್ಕಳ ಮನಸ್ಸಿನಲ್ಲಿ ಬಿತ್ತನೆ ಮಾಡ್ತಾ ಇದ್ದೀರಾ. ಮೇಕೆನ, ದನನ ಇಟ್ಬಿಟ್ರೆ, ಒಟ್ಟಿಗೆ ಇಟ್ಬಿಟ್ರೆ ಯಾವ್ದು ಉಳಿಯುತ್ತೆ ಇದ್ರಲ್ಲಿ? ಸ್ವಲ್ಪ ಹೇಳಿ ಮಕ್ಳು, ಯಾವ್ದು ಉಳಿಯುತ್ತೆ? ಹುಲಿ ಜೊತೆನಲ್ಲಿ ಕುರಿ ಇಟ್ರೆ ಕುರಿ ಉಳಿಯುತ್ತೋ, ಹುಲಿ ಉಳಿಯುತ್ತೋ? ಹುಲಿ ಅಲ್ವಾ? ಸಮಾಜದಲ್ಲಿ ಯಾರು ದುರ್ಬಲರಿರ್ತಾರೆ ಅವ್ರಿಗೆ ಕೊಡ್ತಕ್ಕಂಥದ್ದು, ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಮಾರುತಿ ಮೆಡಿಕಲ್ಸ್ ನ ಮಹೇಂದ್ರ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸಿದ್ದೇನೆ. ಜೋರಾಗಿ ಚಪ್ಪಾಳೆ.
ವಂದೇ असतो मां सद्गमय तमसो मां ज्योतिर्गमय ಭಾರತಾಂಬೆಗೆ ನನ್ನ ಭಕ್ತಿಪೂರ್ಣ ನಮಸ್ಕಾರ. ವೀರ ಹುತಾತ್ಮರಿಗೆ ಶ್ರದ್ಧಾಂಜಲಿ, ಭಾವಾಂಜಲಿ, ಪುಷ್ಪಾಂಜಲಿ. ಸೈನಿಕ ದೇಶಾಭಿಮಾನದ ಪ್ರತೀಕ. ಊರಿನ ಗುಡಿಯಲ್ಲಿ ದೇವರಿದ್ರೆ ದೇಶದ ಗಡಿಯಲ್ಲಿ ವೀರ ಇರ್ತಾರೆ. पहलगाम आतंकवादी हमले की जवाबी कार्रवाई, ऑपरेशन सिंदूर की सफलता ने प्रत्येक भारतीय को गौरवान्वित किया है. ऑपरेशन सिंदूर ने पूरी दुनिया को यह दिखा दिया ये नया भारत है जो अपने स्वाभिमान की रक्षा करना जानता है. वीर सैनिकರಿಗೆ ನನ್ನ ನಮನ. संविधान भारत की आत्मा है. संविधान ने हमें समानता का अधिकार दिया है. हमें अपने संविधान पर गर्व है. संविधान निर्मातृ महान व्यक्तित्व भारत रत्न बाबा साहेब डॉक्टर भीमराव रामजी अंबेडकर ಗೆ ನನ್ನ ಭಕ್ತಿಪೂರ್ಣ ನಮನ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನನ್ನ ವಿನಯಪೂರ್ವಕ ನಮಸ್ಕಾರ. ಶತಮಾನಗಳ ಊರಲ್ಲಿ ನಾ ಅಳಿದರು ನೀ ಅಳಿದರು ಕೊನೆಗೊಬ್ಬ ಕನ್ನಡಿಗನು ಉಳಿದರು. ಕನ್ನಡಮಯವಾಗುವುದು ಕನ್ನಡ ನಾಡಿಯಲ್ಲ, ಆ ಒಬ್ಬ ಕನ್ನಡಿಗ ನೀನಗುವ, ಈ ತಾಯಿಯ ಋಣವ ತೀರಿಸುವ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕರ್ನಾಟಕದ ಜನತೆ ನಾಡ ಪ್ರೇಮಿಗಳು, ದೇಶ ಪ್ರೇಮಿಗಳು, ವಿಶ್ವ ಪ್ರೇಮಿಗಳು, ಹೃದಯ ಶ್ರೀಮಂತರು. ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ. ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭೀಮ್ ಆರ್ಮಿ 10ನೇ ವರ್ಷದ ಕಾರ್ಯಕ್ರಮ ಇಂದು ಇಲ್ಲಿ ಸೇವೆ, ಪ್ರೀತಿ, ಉತ್ಸಾಹದ ವಿಶಿಷ್ಟವಾದ ಸಂಗಮ. ನೀವೆಲ್ಲರನ್ನ ನೋಡಿದ್ರೆ ನನಗೆ ಅನಿಸ್ತಾ ಇದೆ ಇದು ನಮ್ಮೆಲ್ಲರದು ಸರ್ವಧರ್ಮ ಸಮ್ಮೇಳನ. ನಾನು ಏನು ಮಾತನಾಡುತ್ತೇನೆ ಆ ಮಾತುಗಳು ನನ್ನ ಬಾಯಿಂದ ಅಲ್ಲ, ನನ್ನ ಹೃದಯದ ಮಾತುಗಳು. ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದ್ರೆ ನೀವು ನನ್ನ ಮಾತುಗಳನ್ನ ನಿಮ್ಮ ಕಿವಿ ಬದಲು ನಿಮ್ಮ ಹೃದಯದಿಂದ ಆಲಿಸಿ. ಅವಾಗ ನಿಮಗೆ ನಿಮ್ಮಲ್ಲೇ ಅನುಭವ ಆಗೋದು ಆ ಮಾತುಗಳು ನನ್ನ ಮಾತಲ್ಲ, ನಿಮ್ಮ ಹೃದಯದ ಕೂಗು. ಕೆಲವರು ದೇವರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ. ನಾನು ಸಾಕ್ಷಾತ್ ದೇವರ ದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತಿದ್ದೀನಿ. ಮಾನವ್ ಮನ್ಮಂದಿರ್ ಎಲ್ಲಕ್ಕಿಂತ ಉಚ್ಚ ಹಾಗೂ ಪವಿತ್ರ ಸ್ಥಾನವನ್ನು ಹೊಂದಿದೆ. ನಾನು ತುಂಬಾ ಸಂತೋಷದಿಂದ ಹಾಗೂ ಅಭಿಮಾನದಿಂದ ಮತ್ತೊಮ್ಮೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರ.